ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಗ್ರಾಮಾಡಳಿತಾಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಅಂದರೆ ನೇಮಕಾತಿ ಯಾವಾಗ ಆಗ್ಬೋದು, ಆರ್ಥಿಕ ಇಲಾಖೆ ಅನುಮತಿ ದೊರಕಿದೆಯಾ, ಮತ್ತು ಜಿಲ್ಲಾವಾರು ಮಾಹಿತಿಯನ್ನು ಹೀಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಇದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ವತಿಯಿಂದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬಂದಿರತಕ್ಕಂಥ ಮಾಹಿತಿ. ಅಂದರೆ ಯಾರು ಅಂತಂದರೆ ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ವಿಷಯವನ್ನು ಕೇಳಿರ್ತಕ್ಕಂಥದ್ದು, ಅಂದರೆ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಏನಂದರೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, 500 ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಈಗ ಅನುಮತಿಯನ್ನು ನೀಡಿರುತ್ತದೆ. ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮಾಡಳಿತಾಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು ಕ್ರೋಢೀಕರಿಸಿ 7/1/2026 ಒಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಈಗ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಈಗ ಈ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇಲ್ಲಿ ಇರತಕ್ಕಂಥ ಒಟ್ಟು 7 ಕಲಂಗಳಲ್ಲಿ ಏನಿದೆ ಮಾಹಿತಿ ಅನ್ನೋದನ್ನು ನೋಡೋದಾದರೆ 6 ಕಲಂಗಳು ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ, ಮತ್ತು ಭರ್ತಿಯಾಗಿರ್ತಕ್ಕಂಥದ್ದು ಅಂದರೆ ಒಟ್ಟು ಮಂಜೂರಾದಂಥ ಹುದ್ದೆಗಳು ಏನಂತಂದರೆ, ಈಗ ಉದಾಹರಣೆಗೆ ಒಂದು ಜಿಲ್ಲೆಯನ್ನು ತಗೊಳ್ಳಿ, ಅಂದರೆ ಬೆಳಗಾವಿ ಜಿಲ್ಲೆ ಅಂತ ನೀವು ಅಂದ್ಕೊಳ್ಳಿ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಮತ್ತು ಈಗಾಗಲೇ ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ, ಅಂದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಭರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತೇಳಿ 2ನೇ ಕಾಲಮ್ನಲ್ಲಿರ್ತಕ್ಕಂಥದ್ದು. ಮತ್ತು 2025ರಲ್ಲಿ ಏನು ನೇಮಕಗೊಂಡ್ರಲ್ಲ ಗ್ರಾಮಾಡಳಿತಾಧಿಕಾರಿಗಳು, ಆ ಸಂಖ್ಯೆ ಎಷ್ಟು, ಅಂದರೆ ಹೊಸದಾಗಿ ನೇಮಕಾತಿ ಆದಂಥವ್ರ ಸಂಖ್ಯೆನೂ ಕೂಡ ಎಷ್ಟು ಅಂತೇಳಿ ಕೇಳಿದರೆ, ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಗ್ರಾಮಾಡಳಿತಾಧಿಕಾರಿಗಳ ಸಂಖ್ಯೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ, ಅಂದರೆ ಒಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆ, ಈಗಾಗಲೇ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥವ್ರ ಹುದ್ದೆ, ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥವರ ನಡುವೆ ಹೊಸದಾಗಿ ನೇಮಕಗೊಂಡಂಥವರ ಸಂಖ್ಯೆ, ಮತ್ತು ಅವರೆಲ್ಲರೂ ಕೂಡ ಕರ್ತವ್ಯಕ್ಕೆ ವರದಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಕುರಿತು ಸಂಖ್ಯೆ. ಅಂದರೆ ಬೇರೆ ಕಾರಣಕ್ಕೋಸ್ಕರ ಅವರು ಇನ್ನೂ ಕರ್ತವ್ಯಕ್ಕೆ ಹಾಜರಾಗಿರೋದಿಲ್ಲ. ಸೊ ಆ ಕಾರಣದಿಂದಾಗಿ ಎಷ್ಟು ಜನ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನೋದನ್ನು ಕೂಡ ಕೇಳಿದರೆ, ಮತ್ತೇನಂತಂದರೆ ಕೊನೆಯದಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಮತ್ತು ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ಗ್ರಾಮಾಡಳಿತಾಧಿಕಾರಿಗಳ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಈಗ ಇದೇ ನಾವು ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯನ್ನು ಹೇಳಿದ್ನಲ್ಲ, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿಗೆ ಗ್ರಾಮಾಡಳಿತಾಧಿಕಾರಿಗಳ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಅಗತ್ಯ ಇದೆ ಅಂತೇಳಿ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿಯಾಗಿ 6 ಮಾಹಿತಿಯನ್ನು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಈಗ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರು ಕೇಳಿರ್ತಕ್ಕಂಥದ್ದು. ಈಗ ಇದೇನು ಮಾಹಿತಿ ಇವತ್ತು ನಿನ್ನೆ ಇದೇನಲ್ಲ, ಇದು ಆಲ್ರೆಡಿ 1 ತಿಂಗಳೇ ಆಗಿದೆ. ಅಂದರೆ ಜನವರಿ 3ನೇ ತಾರೀಕಿನಂದು ಈ ಒಂದು ಮಾಹಿತಿ ಹೊರಬಿದ್ದಿರ್ತಕ್ಕಂಥದ್ದು. ಆ ಮೂಲಕ ಅಂದರೆ ನೋಡಿ 7/1/2026 ಒಳಗೆ, ಅಂದರೆ ಈಗಾಗಲೇ 1 ತಿಂಗಳಾಗಿದೆ. ಅಂದರೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಅಂದರೆ ಎಷ್ಟು ಹುದ್ದೆಗಳಿವೆ, ಎಷ್ಟು ಭರ್ತಿಯಾಗಿವೆ, ಮತ್ತು ಎಷ್ಟು ಖಾಲಿ ಇವೆ, 2025ರಲ್ಲಿ ಭರ್ತಿಯಾದಂಥ ಹುದ್ದೆಗಳ ಸಂಖ್ಯೆ ಎಷ್ಟು, ಮತ್ತು ಕರ್ತವ್ಯಕ್ಕೆ ವರದಿಯನ್ನು ಮಾಡಿಕೊಂಡಂಥವ್ರ ಸಂಖ್ಯೆ ಎಷ್ಟು, ಮತ್ತು ಈ ಬಾರಿ ಏನಾದರೂ ಹೊಸದಾಗಿ ನೇಮಕಾತಿ ಆದರೆ ನಮ್ಮ ಜಿಲ್ಲೆಗೆ ಎಷ್ಟು ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಅವರು ಸಂಖ್ಯೆಯನ್ನು ನೀಡಿರ್ತಕ್ಕಂಥದ್ದು. ಇಷ್ಟು ಮಾಹಿತಿಯನ್ನು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಮತ್ತು ಇನ್ನು ಹೆಚ್ಚಿನದಾಗಿ ಏನಪ್ಪ ಅಂದರೆ ಆರ್ಥಿಕ ಇಲಾಖೆ ಈಗಾಗಲೇ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ಸಹಮತಿಯನ್ನು ನೀಡಿರ್ತಕ್ಕಂಥದ್ದು. ಇದು ಈಗ ಅಂದರೆ ಈಗಲ್ಲ, ಈಗ ಆಲ್ರೆಡಿ ಮೊದಲಿಗೆ 1500 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿತ್ತು. ಮೊದಲ ಹಂತದಲ್ಲಿ ಏನು ಮಾಡಿದ್ರು ಅಂದರೆ 1000 ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆ ನೋಟಿಫಿಕೇಷನ್ ಮಾಡಿ ಅವರಿಗೆ ಈಗ ಆಲ್ರೆಡಿ ಎಕ್ಸಾಮನ್ನು ನಡೆಸಿ ಲಿಸ್ಟ್ ಕೂಡ ಬಿಟ್ಟು, ಅಂದರೆ ರಿಸಲ್ಟ್ ಬಿಟ್ಟು ಲಿಸ್ಟನ್ನು ರೆಡಿ ಮಾಡ್ಕೊಂಡು ಲಿಸ್ಟ್ ಬಿಟ್ಟು ಆನಂತರ ಅವ್ರಿಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಆರ್ಡರ್ ಕಾಪಿ ಕೊಟ್ಟು ಈಗ ಅವರೆಲ್ಲರೂ ಕೂಡ ಈಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಉಳಿದಿರ್ತಕ್ಕಂಥ ಅಂದರೆ 1500 ಏನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿತ್ತು, ಅದರಲ್ಲಿ 1000 ಹುದ್ದೆಗಳನ್ನು ಭರ್ತಿ ಮಾಡಿದರೆ ಇನ್ನು ಉಳಿದಿರ್ತಕ್ಕಂಥ 500 ಹುದ್ದೆಗಳಿಗೆ ಈಗ
ನೇಮಕಾತಿ ಪ್ರೋಸೆಸ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಬಹುತೇಕ ಈಗ ತಮಗೆಲ್ರಿಗೂ ಗೊತ್ತೇ ಇದೆ, ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಕೋರ್ಟ್ ಕಡೆಯಿಂದ ಏನಾದರೂ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ಬಹುತೇಕ ಶಿಕ್ಷಕರ ನೇಮಕಾತಿ, ಪೊಲೀಸ್ ಕಾನ್ಸ್ಟೇಬಲ್ ನೋಡಿ ಹೆಚ್ಚು ಕಡಿಮೆ 8,000 ಪೊಲೀಸ್ ಕಾನ್ಸ್ಟೇಬಲ್ಗಳಿವೆ. ಒಂದು 7-8 ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ಗಳು, 10,267 ಈ ಒಂದು ಶಿಕ್ಷಕರ ನೇಮಕಾತಿ, ಹಾಗೆ 500 ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಗಳು, ಆನಂತರ CTI KPSC ಕಡೆಯಿಂದ ಇರತಕ್ಕಂಥದ್ದು, ಆನಂತರ SDA FDA ಗ್ರೂಪ್ C ಮತ್ತು ಫಾರೆಸ್ಟ್ ಅಬಕಾರಿ ಗಾರ್ಡು, ಹೀಗೆ ಹಲವಾರು ಹುದ್ದೆಗಳಿಗೆ ಅವಕಾಶ ಇರತಕ್ಕಂಥದ್ದು. ಸೊ ಇದಿಷ್ಟು ಮತ್ತು PU ಲೆಕ್ಚರರು, ಇತ್ತೀಚೆಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರು, ಹೀಗೆ ಹಲವಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ. ಅವೆಲ್ಲವೂ ಕೂಡ ಸಾಧ್ಯ ಆದಷ್ಟು ಬೇಗನೆ ನೋಟಿಫಿಕೇಷನ್ ಕೂಡ ಆಗ್ತವೆ. ನೀವು ರೆಡಿ ಇರ್ರಿ, ಯಾಕೆಂದರೆ ಬಹುಶಃ ಸರ್ಕಾರದ ಹಂತದಲ್ಲಿ ಆಗುವಂಥದ್ದಾಗಿದ್ದರೆ ಈಗ ಆಗ್ತಿತ್ತೋ ಏನೋ. ಬಟ್ ಒಂದಷ್ಟು ವಿಚಾರಗಳು ಕೋರ್ಟ್ನಲ್ಲಿರೋದ್ರಿಂದ ಕೋರ್ಟ್ಗಿಂತ ಇಲ್ಲಿ ದೊಡ್ಡವರು ಯಾರಿಲ್ಲ. ಕೋರ್ಟ್ನ ನಿರ್ದೇಶನ ಏನು ಬರುತ್ತೆ, ಆ ಕೋರ್ಟ್ ಆದೇಶದ ಪ್ರಕಾರ ಅಥವಾ ಇಂಟರಿಮ್ ಆರ್ಡರ್ ಏನಾದರೂ ಬಂದರೆ ಅದ್ರ ಪ್ರಕಾರ ಒಂದಷ್ಟು ಪ್ರೋಸೆಸ್ ನಡೀತವೆ. ಅಂದರೆ ಕೋರ್ಟ್ ಕಡೆಯಿಂದ ಏನಾದರೂ ಒಂದು 56% ಏನೋ ಮೀಸಲಾತಿ ಕೇಸಿದೆ, ಅಲ್ಲೇನಾದರೂ ಸಮಸ್ಯೆ ಇರತಕ್ಕಂಥ ಒಂದು 6% ಬಿಟ್ಟು ಉಳಿದಂತೆ 94% ಏನು ಇದೆ, ಆ 94% ಹುದ್ದೆಗಳಿಗೆ ನೀವು ನೇಮಕಾತಿಯನ್ನು ಮಾಡಿಕೊಡ್ರಿ. ಸಮಸ್ಯೆ ಇರತಕ್ಕಂಥ ಒಂದು 6% ನೀವೇನಾದರೂ ಹಾಗೆ ಇಡ್ರಿ. ಅಂತಿಮ ತೀರ್ಪು ಬಂದ ನಂತರ ಅಂತಿಮ ತೀರ್ಪಿಗೆ ಒಳಪಟ್ಟು ನೀವು ಅದನ್ನು ಭರ್ತಿ ಮಾಡೋದಾದರೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ ಏನಾದರೂ ಕೋರ್ಟು ಅವಕಾಶವನ್ನು ಸರ್ಕಾರಕ್ಕೆ ಕೊಟ್ಟರೆ ಆಗ ಸರ್ಕಾರ ಬಹುಶಃ ಮನಸ್ಸು ಮಾಡ್ಬೋದು. ಆ ಕಾರಣದಿಂದಾಗಿ ಇಲ್ಲಿ ಕೋರ್ಟ್ಗಿಂತ ಯಾರೂ ದೊಡ್ಡವರಲ್ಲ. ನಾವು ಈಗ ಒಂದು ನ್ಯಾಯಾಲಯಕ್ಕೆ ಬೆಲೆಯನ್ನು ಕೊಡಲೇಬೇಕಾಗುತ್ತೆ. ಆ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ವೇಟ್ ಮಾಡೋಣ, ಅದು ಅನಿವಾರ್ಯನೂ ಕೂಡ. ಏನೇ ಬರಲಿ ಪಾಸಿಟಿವ್ ಆಗಿ ಒಂದು ಒಳ್ಳೆಯ ವಿಚಾರಗಳು ಬರಲಿ. ಅಂದರೆ ಕೋರ್ಟ್ ಕಡೆಯಿಂದ ಇವತ್ತು ಬರಬೇಕಾಗಿತ್ತು, ಬಟ್ ಮಾರ್ಚ್ 2ಕ್ಕೆ ವಿಚಾರಣೆ ಮುಂದಕ್ಕೆ ಹೋಗಿದೆ ಅಂತೇಳಿ ಸುದ್ದಿನೂ ಕೂಡ ನಾನು ತಿಳ್ಕೊಂಡಿದ್ದೀನಿ. ಸೊ ನೋಡೋಣ, ಈಗ ಆಲ್ರೆಡಿ ಫೆಬ್ರವರಿ 12, ಈಗ ಮಾರ್ಚ್ 2 ಅಂದರೆ ಏನು ದೂರ ಇಲ್ಲ, ಇನ್ನೊಂದು 15-20 ದಿನದಲ್ಲಿ ಮತ್ತೊಂದು ಏರಿಂಗ್ ನಡೆಯುತ್ತೆ. ಅವತ್ತೇನಾದರೂ ಅವಕಾಶ ಸಿಕ್ಕರೆ ಅಂದರೆ ಸರ್ಕಾರದ ಕಡೆಯಿಂದ AG ಅವರು ಹೋಗಿ ನಾವು 94%ಗೆ ಅವಕಾಶವನ್ನು ಕೊಡ್ರಿ, ನೇಮಕಾತಿ ಮಾಡ್ಕೊತೀವಿ, ಇನ್ನೊಂದು 6% ನೀವು ನೀಡುವಂಥ ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತೀವಿ ಅಂಥೇಳಿ ಇವರೇನಾದರೂ ಕೋರ್ಟ್ನ ಮನವೊಲಿಸಿ ಅವಕಾಶವನ್ನು ತೆಗೆದುಕೊಂಡ್ರು ಅಂದರೆ ನೋಟಿಫಿಕೇಷನ್ಗಳು ಆದಷ್ಟು ಬೇಗನೆ ಆರಂಭ ಆಗ್ತವೆ. ಯಾರೂ ಕೂಡ ಗೊಂದಲವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗ್ತಕ್ಕಂಥ ಎಲ್ಲ ಸಂಭವವಿದೆ. 2-3 ವರ್ಷ ಆಯಿತು ಎಲ್ಲರೂ ಕೂಡ ವೇಟ್ ಮಾಡಕತ್ತಿ. ಸೊ ನಿಮ್ಮ ಶ್ರಮ ವ್ಯರ್ಥ ಆಗೋದು ಬೇಡ. ಅಂದರೆ ಈ ಒಂದು ಫೀಲ್ಡಿಂದ ಯಾರೂ ದಯವಿಟ್ಟು ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಆದರೆ ಸಾಧ್ಯ ಆದರೆ ನೀವು ಒಂದು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಡ್ರಿ ಹೊರತು ಯಾವುದೇ ಕಾರಣಕ್ಕೂ ಅಂದರೆ 3-4 ವರ್ಷದ ಶ್ರಮ ಇರುತ್ತಲ್ವ, ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಫೀಲ್ಡಿಂದ ಯಾರೂ ಹೊರ ಹೋಗಬೇಡಿ, ಇಲ್ಲೇ ಉಳ್ಕೊಳ್ಳಿ. ಮತ್ತು ಸಾಧ್ಯ ಆದಷ್ಟು ನೀವು ಒಂದು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಂಡು ಆರ್ಥಿಕ ಹೊರೆಯನ್ನು ತಪ್ಪಿಸ್ಕೊಳ್ಳಿ. ವರ್ಕ್ ಮಾಡ್ತಾನೆ ನೀವು ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಪೊಲೀಸು, SDA FD ಗ್ರೂಪ್ C ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ರಿ, ಜೊತೆಗೆ PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರು, ಆಮೇಲೆ ಅಬಕಾರಿ ಗಾರ್ಡು, ಹೀಗೆ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಷನ್ ಒಮ್ಮೆಲೇ ಶುರುವಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಸಮಯ ಯಾವ ರೀತಿ ಆದರೂ ಕೂಡ ಬರ್ಬೋದು. ಆ ಕಾರಣದಿಂದಾಗಿ ರೆಡಿ ಇರ್ರಿ. ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ 2 ತಿಂಗಳು 3 ತಿಂಗಳ ಟೈಮಲ್ಲಿ ಓದೋಕ್ಕಾಗಲ್ಲ. ಸೊ ಆ ಕಾರಣದಿಂದಾಗಿ ಅವಾಗ ನೀವು ಇಲ್ಲಿ ಬಂದು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ಕೊಳಕ್ಕಾಗ್ದೇ ಹೋಯ್ತು ಅಂತಂದರೆ ಮಾಡಿರ್ತಕ್ಕಂಥ ಅಂದರೆ ಈಗೇನು ನೀವು 3-4 ವರ್ಷಗಳು ಶ್ರಮ ಪಟ್ಟಿರ್ತೀರಿ, ಎಲ್ಲ ಶ್ರಮ ವ್ಯರ್ಥ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಆ ಕಾರಣದಿಂದಾಗಿ ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿರಿ, ಅಥವಾ ಹೊಲ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಆರಾಮ್ ಕೃಷಿ ಕೆಲಸವನ್ನು ಮಾಡಿಕೊಂಡು ಆನಂತರ ಒಂದು 3-4 ತಾಸು ಏನಾದರೂ ಮಾಡಿ ಬಿಡು ಮಾಡ್ಕೊಂಡು ಓದುವಂಥ ಕೆಲಸವನ್ನು ಮಾಡಿರಿ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಇದರಿಂದ ಹೊರ ಹೋಗಬೇಡಿ. ಹಾಗೇನಾದರೂ ನೀವು ಹೊರ ಹೋದರೆ ಕರೆಂಟ್ ಅಫೇರ್ಸ್ ನೀವು ಸಂಪೂರ್ಣವಾಗಿ ಹಿಡಿತವನ್ನು ಕಳೆದುಕೊಳ್ತೀರಿ. ಕರೆಂಟ್ ಅಫೇರ್ಸ್ ನೀವು ಹಿಡಿತವನ್ನು ಕಳ್ಕೊಂಡ್ರಿ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಕರೆಂಟ್ ಅಫೇರ್ಸ್ ಮಿಸ್ ಆಗುತ್ತೆ, ಆಮೇಲೆ ಎಕನಾಮಿಕ್ಸ್ ಮಿಸ್ ಆಗುತ್ತೆ. ಯಾಕಂದರೆ ಎಕನಾಮಿಕ್ಸ್ ಕ್ವಶನ್ಸ್ ಎಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇರ್ತವೆ. ಆ ಕಾರಣದಿಂದಾಗಿ ಕರೆಂಟ್ ಅಫೇರ್ಸು ಮತ್ತು ಎಕನಾಮಿಕ್ಸ್ ಹೋಯ್ತು ಅಂದರೆ ಹೋಗಲಿ, ಬಟ್ ಕರೆಂಟ್ ಅಫೇರ್ಸಿಂದ ನೀವು ಮಿಸ್ ಆದ್ರಿ ಅಂತಂದರೆ ಅಲ್ಲಿ ಎಷ್ಟೇ ಓದಿದ್ರೂ ಕೂಡ ನಾನೇನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನುವಂಥ ಫೀಲ್ ಬರುತ್ತೆ. ಆ ಕಾರಣದಿಂದಾಗಿ
ಬರೀ ಕರೆಂಟ್ ಅಫೇರ್ಸ್ ಅಂತಲ್ಲ, ಒಟ್ಟಾರೆಯಾಗಿ ಯಾವುದೇ ಒಂದು ವಿಷಯದಿಂದನೂ ಕೂಡ ಪೂರ್ತಿಯಾಗಿ ಹೊರ ಉಳಿಬೇಡಿ. ಯಾಕಂದರೆ ಅದರಲ್ಲೂ ನಮ್ಮ ಆರ್ಟ್ಸ್ ಮಂದಿಗಂತೂ ಸ್ವಲ್ಪ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿವು ಮೊದಲೇ ಟಫ್ ಆಗ್ತಾವೆ. ಅಂಥದ್ರಾಗ ಓದೋದು ಬಿಟ್ರಪ್ಪ ಅಂದ್ರೆ ಮತ್ತಷ್ಟು ಟಫ್ ಆಗ್ತಾವೆ. ಆನಂತರ KPSC, SDFD ಅನ್ನೋ ಅಥವಾ ಮಗದೊಂದು ಎಕ್ಸಾಮ್ಗಳು ನೋಟಿಫಿಕೇಷನ್ ಆಯಿತು ಅಂತಂದರೆ ಅಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ನೀವು ಸಿಲೆಬಸ್ ಕವರ್ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನೀವು ಕೆಲಸ ಮಾಡ್ತಿರಲ್ಲ, ಕೆಲಸ ಮಾಡುವಂಥದ್ದು ತಪ್ಪಲ್ಲ, ಯಾವ ಕೆಲಸನೂ ಕೂಡ ಕಡಿಮೆ ಅಲ್ಲ. ನೀವು ನಿಮ್ಮ ಉಪಜೀವನಕ್ಕೆ ಕೆಲಸವನ್ನು ಮಾಡಿಕೊಡ್ರಿ. ಕೆಲಸದ ಜೊತೆಗೆ 3-4 ತಾಸಂತೂ ನೀವು ಓದಲೇಬೇಕು, ಇದು ಮಾತ್ರ ಕಂಪಲ್ಸರಿ. ಆ ಕಾರಣದಿಂದಾಗಿ ಇಂಥ ಹುದ್ದೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಲವಾರು ವಿಚಾರಗಳು ಏನೇನೋ ಬರ್ತಿರ್ತವೆ, ಅಂಥವನ್ನೆಲ್ಲ ಬದಿಗಿಟ್ಟು ಚೆನ್ನಾಗಿ ಓದುವಂಥ ಕೆಲಸವನ್ನು ಮಾಡಿ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.